ಮಾಡೋಕ್ಕೆ ನಂಗೆ ತುಂಬ ಖುಷಿ ಇದೆ. ಯಾಕಂದರೆ ಇವ್ರದ್ದು ಲಾಸ್ಟ್ ಸಿನಿಮಾನು ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು 31 ಡೇಸ್ ರವಿ ಅವ್ರದ್ದು. ಸೊ ಬ್ಯೂಟಿ ಸಿನಿಮಾ ನೋಡಿದಾಗ ತುಂಬ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಅಂತ ಅನ್ನಿಸ್ತು ನನಗೆ. ಎಸ್ಪೆಷಲಿ ಹೀರೋಯಿನ್ ಅವ್ರ ಪರ್ಫಾರ್ಮೆನ್ಸು, ಅವರೇ ಹೀರೋಯಿನ್ ಆಗಿ ಮಾಡಿದ್ದಾರೆ ಈ ಸಿನಿಮಾ ಪೂರ. ಅಫ್ಕೋರ್ಸ್ ಅವರಿದ್ರೂ ಕೊನೆಗೆ ಅವ್ರು ಡಾಮಿನೇಟ್ ಮಾಡ್ತಾರೆ, ಯಾಕಂದರೆ ಪಾತ್ರ ಹಂಗಿದೆ ಅದು. ಅದರ ಆಚೆಗೆ ಮತ್ತೆ ಟೆಕ್ನಿಕಲಿ ತುಂಬ ಸೌಂಡ್ ಆಗಿರೋ ಸಿನಿಮಾ ಇದು. ನೀವು ನೋಡಿರ್ಬೋದು, ಸೀನ್ರಿಗಳೆಲ್ಲ ತುಂಬ ಚೆನ್ನಾಗಿದೆ, ಸೀನ್ಸ್ ಮತ್ತೆ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕ್ಯಾಮ್ರಾಮನ್. ಸೊ ಅವ್ರ ವರ್ಕ್ ತುಂಬ ಚೆನ್ನಾಗಿದೆ. ಮತ್ತೆ ವಿ ಮನೋಹರ್ ಸರ್ದು ವರ್ಕ್ ಯಾರು ನಾವು ಮಾತಾಡೋಕ್ಕೆ ಆಗಲ್ಲ. ಸೊ ಒಂದು ಒಳ್ಳೆ ಸಿನಿಮಾ, ಮತ್ತೆ ಆದಷ್ಟು ಮಾತಾಡಿಕೊಂಡು ಒಂದೊಳ್ಳೆ ನಂಬರಲ್ಲಿ ನಾವು ಸ್ಕ್ರೀನ್ಸ್ನ ತಗೋಬೇಕು ಅಂತ ಅಂತಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಇಷ್ಟೆಲ್ಲ ನಾವು ಅಪ್ಡೇಟ್ ಕೊಡ್ತೀವಿ ನಾನು ನಿಮಗೆ. ಒಂದು 30ರಿಂದ 35 ಸ್ಕ್ರೀನ್ ಸಿಗ್ಬೋದು. ಸ್ಕ್ರೀನ್ ಇದು ನಮಗೆ ಸಿಂಗಲ್ ಸ್ಕ್ರೀನು ಮತ್ತು ಮಲ್ಟಿಪ್ಲೆಕ್ಸು ಹಾಕ್ಬಿಟ್ಟು ನೋಡಿ, ಚೆನ್ನಾಗಾದರೆ ಆಮೇಲೆ ಅದನ್ನು ನಾವು ನೆಕ್ಸ್ಟ್ ವೀಕಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ. ಒಂದೇ ಸತಿಗೆ ಹೆವಿ ಮಾಡ್ಕೊಳೋದು ಬೇಡ ಅಂತ. ದೊಡ್ಡ ಮನುಷ್ಯ ಇಶ್ಯೂ ಅಂದರೆ ಅದು ಏನಾಗಿದೆ ಅಂತ ಅಂದ್ಬಿಟ್ಟು ಅದ್ರದ್ದು ಬೇರೆನೇ ಲೈಕ್ ನಾನು ನಿಮ್ಗೆ ಅದು ಇದು ಮಾಡ್ತೀನಿ. ಸೊ ಈ ಸಿನಿಮಾಗೆ ಏನು ಬೇಕೋ ಆ ಸ್ಟ್ರಾಟಜಿನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ, ಅದಕ್ಕೆ ರೆಡಿ ಇದ್ದೀವಿ ನಾವು ಆಲ್ರೆಡಿ. ಇಲ್ಲ ಅಂದ್ರೂ ಏನಾಗುತ್ತೆ ಗೊತ್ತಾ, ಈ ಸ್ಟೇಜಲ್ಲಿ ಅದನ್ನ ಮಾತಾಡೋದು ಬೇಡ ಅನ್ಕೊಂತೀನಿ. ಯಾಕಂದ್ರೆ ಅನ್ಯಾಯ ಆಗಿದೆಯೋ ಇಲ್ವೋ ಅಂತ ಅನ್ನೋದನ್ನ ಸರಿ ತನಿಖೆ ಮಾಡಿಬಿಟ್ಟು ಫ್ಯಾಕ್ಟ್ಸ್ ಏನಿದೆ ಅದು ತಿಳ್ಕೊಂಡು ಮಾತಾಡ್ಬೇಕು ಯಾರೇ ಆಗಲಿ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಅನ್ಕೊಂತೀನಿ. ಹೌದು ಹೌದು. ಅಂದ್ರೆ ನೋಡಿ, ಅನ್ಯಾಯಗಳಾದಾಗ ಕೋರ್ಟಿಗೆ ಹೋಗ್ಬಿಟ್ಟು ಮಾತಾಡ್ಬೇಕು. ನೀವು ಮೀಡಿಯಾಕ್ಕೆ ಬಂದ್ರೆ ಡೆಫಿನೆಟ್ಲಿ ಪ್ರಚಾರ ಅಂತ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಅನ್ಯಾಯ ಆದಾಗ ಎಲ್ಲಿ ಕೇಳ್ಬೇಕು ಅಲ್ಲೇ ಕೇಳ್ಬೇಕು. ಮೈಕ್ ಕೊಡಿ ಪಾಪ. ನೀವೇ ನ್ಯಾಯ ಕೊಡ್ಬೋದಲ್ಲ. ಸಿನಿಮಾ ಟೀಮ್ ನಿಮ್ಗೆ ಹೊಸ್ತಾ ಮುಂಚೆನೆ ಏನ್ ಮಾತಾಡಿರ್ತಾರೆ ಅದನ್ನ ಫಾಲೋ ಮಾಡ್ಬೇಕಲ್ವಾ? ಅದನ್ನ ನೀವು ಫ್ಯಾಕ್ಟ್ ಚೆಕ್ ಮಾಡಿದ್ದೀರಾ? ಅಲ್ಲ, ನಮ್ಗೆ ಅವ್ರ ಕಡೆಯಿಂದ ಖಂಡಿತ ಮಾಹಿತಿ ಇದೆ. ಅವ್ರು ಹೇಳಿದ್ದಾರೆ, ನೀವು ಅನ್ಕೊಂಡು ಸ್ಟೇಟ್ ಹೆಂಗ್ ಚೆಕ್ ಮಾಡಿದ್ರಿ? ಫ್ಯಾಕ್ಟ್ ಹೆಂಗ್ ಚೆಕ್ ಮಾಡಿದ್ರಿ? ಸ್ಟೇಟ್ಗಳು ನೀವೇನ್ ಮಾತಾಡಿದ್ರೆ ಅದನ್ನ ಕೊಟ್ಟಿಲ್ಲ ಫಸ್ಟ್. ಆಮೇಲೆ ಎಷ್ಟು ಸ್ಟೇಟ್ ಅಲ್ಲಿ ಬಂದಿತ್ತು ಸಿನಿಮಾ? ನನ್ನ ನಂಬರ್ಸ್ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಅಂದ್ಮೇಲೆ ಹೆಂಗ್ ಹೇಳ್ತೀರಾ ನೀವು? ಫಿಲಂ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಾ ನಿಮ್ಗೆ? ಕಂಪ್ಲೇಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ಸಿ ಮಾತಾಡಿದ್ರು, ಕರ್ಸ್ಬಿಟ್ಟು ಮಾತಾಡಿದ್ರು. ಹೌದು ಗೊತ್ತು. ಕಂಪ್ಲೇಂಟ್ ಅಲ್ಲ, ಅದು ಕರ್ಸಿ ನನ್ನನ್ನು ಕರ್ಸಿ ಮಾತಾಡಿದ್ರು. ಅದನ್ನ ನಾನೇ ಡಿಸ್ಟ್ರಿಬ್ಯೂಟರ್ ಅಲ್ವಾ? ಹೋಗಿ ನಿಮ್ಗೆ ಏನ್ ಹೇಳ್ಬೇಕು ಹೇಳಿ ನನಗೆ. ಸರ್ ದಯವಿಟ್ಟು ಕ್ಷಮೆ ಇರಲಿ, ಸಮಯದ ಅವರು ಕ್ಲೀನಾಗಿ ಆನ್ಸರ್ ಮಾಡಿದ್ರೆ ನಾನು ಕೇಳ್ತಿದ್ದೆ. ಕೋರ್ಟ್ ಹೋಗ್ಬೇಕನ್ನೋದ್ರೆ ಹೊಸ ಟೀಮ್ ಎಲ್ಲ ಕೋರ್ಟ್ ಹೋಗ್ಬೇಕ ನೀವು ನಂಬ್ಕೊಂಡು. ನಾಳೆ ಇವ್ರಿಗೂ ಮೋಸ ಮಾಡೋಕೆ ಗ್ಯಾರಂಟಿ? ಇವ್ರಿಗೆ ಆಪರೇಟ್ ಮಾಡಿ ಅಲ್ಲ, ಈ ಸಿನಿಮಾ ಏನ್ ಬೇಕು ಈಗ ನೋಡಿ, ಇವ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತನಲ್ಲ, ಎಲ್ಲ ಗೊತ್ತಿದೆ ಹೇಳಿದ್ದಾರೆ. ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು. ಮತ್ತೆ ಇದು 3ನೇ ಸಿನಿಮಾ. ಆ ಸಿನಿಮಾ ಆದ್ಮೇಲೆ ಇದು 3rd ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇರೋದು. ಆನ್ಸರ್ ಮಾಡಿ ರೀತಿ ಚೇಂಜ್ ಮಾಡ್ಕೊಳ್ಳಿ. ಈಗ ಹೆಂಗ್ ಆನ್ಸರ್ ಮಾಡ್ಬೇಕಿಲ್ಲ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ಅಡ್ಡಿ ಇಲ್ಲ. ಇಲ್ಲ ಇಲ್ಲ, ಅದು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ತಪ್ಪು ಒಪ್ಕೊಂಡಾಗ ಅಷ್ಟೇ ನಾವು ಚೀಟ್ ಮಾಡಿದ್ವಿ ಅಂತ ಆಗುತ್ತೆ. ಅದು ಪ್ರೂವ್ ಆಗ್ಬೇಕು ಸರಿಯಾದ ರೀತಿಲಿ. ಇಲ್ಲಿ ಏನಾಗುತ್ತೆ, ನೀವು ಅಂದ್ರೆ ಒಂದು ಸೈಡ್ ಸ್ಟೋರಿ ಕೇಳ್ಬಿಟ್ಟು ಅದಕ್ಕೆ ಡಿಸೈಡ್ ಆಗೋದು ತಪ್ಪು ಅಂತ ನಾನು ಹೇಳ್ತೀನಿ. ಆದಷ್ಟು ಫ್ಯಾಕ್ಟ್ ಚೆಕ್ ಮಾಡಿ. ಯಾಕಂದ್ರೆ ಎಲ್ಲ ಸರಿ ಇರೋದಕ್ಕೆ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದು. ಇಲ್ಲಾಂದ್ರೆ ಬಂದು ನಿಂತ್ಕೊಂಡು ಮಾತಾಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಮತ್ತೆ ಇವರು ಕೂಡ ನನಗೆ ಸಿನಿಮಾ ಕೂಡ ಅಗತ್ಯನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ನೀವು ಏನ್ ಪ್ರಾಮಿಸ್ ಮಾಡಿರ್ತೀರಾ ಅವರಿಗೆ ನೀವು ಫುಲ್ಫಿಲ್ ಮಾಡಿದಾಗ ಅವರು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಅನ್ನ ತಿನ್ನಂತ ಮನುಷ್ಯರಿಗೆ ಮೋಸ ಮಾಡ್ದಂತ ಹಾಕಲ್ಲ, ಜೊತೆಗೆ ನಿಮ್ ಬಗ್ಗೆ ಯಾವುದೇ ಆರೋಪ ಮಾಡಲ್ಲ. ಸೊ ಅವ್ರು ಆರೋಪ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅದನ್ನ ಏನ್ ಫ್ಯಾಕ್ಟ್ ಚೆಕ್ ಮಾಡೋದು ನಾವು? ನೀವು ಅವ್ರಿಗೆ ಪ್ರಾಮಿಸ್ ಮಾಡಿರೋದನ್ನ ಬ್ರೇಕ್ ಮಾಡಿ. ಲೈಕ್ ನಾನು ನಿಮಗೆ ಫ್ಯಾಕ್ಟ್ ಚೆಕ್ ಏನಕ್ಕೆ ಮಾಡಕ್ ಹೇಳ್ದೆ ಅಂತಂದ್ರೆ, ಈಗ ನಮ್ಮ ಕಡೆಯಿಂದ ಏನು ತಪ್ಪಾಗಿಲ್ಲ, ಅದು ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಯಾಕಂದ್ರೆ ಐ ಬಿಲೀವ್ ದಟ್ ನಮ್ಮ ಒಂದು ಇಂಡಿಯಾದಲ್ಲಿ ಡೆಮೋಕ್ರಸಿನ ನಂಬ್ಕೊಂಡು ನಾವು ಬದುಕ್ತಿದೀವಿ ಅಂತ ಅಂದಮೇಲೆ ಮೀಡಿಯಾ ಕೂಡ ಒಂದು ಸ್ತಂಭನೇ ಅದಕ್ಕೆ. ಸೊ ಅದು ನ್ಯಾಯಯುತವಾಗಿ ಅದನ್ನ ಪ್ರೊಜೆಕ್ಟ್ ಮಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವಿರೋದು. ಸೊ ಹಾಗಾಗಿ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಖಂಡಿತ ಅದನ್ನ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹೇಳ್ದೆ. ಯಾವುದೇ ಆಗಲಿ, ಯಾವುದೇ ಸುದ್ದಿ ಆಗಲಿ, ನಾವೊಂದು ತುಂಬಾ ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಫ್ಯಾಕ್ಟ್ ಚೆಕ್ ಮಾಡಿನೇ ಮಾಡ್ತಾರೆ ಅನ್ನೋದು ನನ್ನ ಇದು ಅಷ್ಟೇ.
ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಯ ಆನ್ಸರ್ಗಳು ಬೇಕಿರಲಿಲ್ಲ ಸರ್. ಅದು ಬೇರೆ ಪಾಸಿಬಿಲಿಟೀಸ್ ಇದೆ, ನನ್ನ ಕಡೆ ಸಮಸ್ಯೆ ಇದೆ, ಅವ್ರ ಕಡೆ ಸಮಸ್ಯೆ ಇದೆ, ಆ ರೀತಿ ಹೇಳ್ಬೋದು. ನನ್ನ ಕಡೆ ಸಮಸ್ಯೆ ಇದೆ ನಾನು ಹೇಳ್ಬಿಡ್ತೀನಿ ಸರ್, ನೀವು ಹೇಳೋದು ಬೇಡ. ನಮ್ಮ ಕಡೆಯಿಂದ ಏನು ತಪ್ಪ ಆಗಿಲ್ಲ ಅದು. ಯಾಕಂದ್ರೆ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ತಿದೆ. ಇನ್ನು ಇಂಟರ್ವ್ಯೂಗಳು ಕೊಡ್ತಾ ಇದ್ದೀನಿ, ಎಲ್ಲ ಕಡೆ ಆನ್ಸರ್ ಮಾಡಿದ್ದೀನಿ ಕೂಡ. ಆಮೇಲೆ ಎಲ್ಲ ಕ್ಲಿಯರೆನ್ಸ್ ಸಿಕ್ಕಿದೆ ನಮ್ಗೆ. ಎಲ್ಲರೂ ಕೋರ್ಟಿಗೆ ಹೋಗ್ಬೇಕಾ? ಡೆಫಿನೆಟ್ಲಿ ಹೌದು. ಮೀಡಿಯಾಗೆ ಹೋಗ್ಬಾರ್ದು. ಈ ಮೀಡಿಯಾಗೆ ಹೋದ್ರೆ ಸುದ್ದಿ ಆಗಿ ಈಗ ನನ್ನನ್ನು ಫೇಮಸ್ ಮಾಡಿದ್ರು ಅವರು. ಪಾಪ ಅವ್ರಿಗಿಂತ ನಾನೇ ಫೇಮಸ್ ಆಗಿದ್ದೀನಿ. ಥ್ಯಾಂಕ್ ಯು. ಅಂದ್ರೆ ನನ್ನನ್ನು ಫೇಮಸ್ ಮಾಡಬಾರ್ದಾಗಿತ್ತು, ಅವ್ರ ಸಿನಿಮಾ ಫೇಮಸ್ ಆಗ್ಬೇಕಾಗಿತ್ತು ಅಂತ ನಾನು ಹೇಳಿದ್ದು. ಸುಮ್ಮನೆ ನನಗೆ ಪಬ್ಲಿಸಿಟಿ ಕೊಡೋ. ನಾನು ಎಂಜಾಯ್ ಮಾಡ್ತಿದ್ದೀನಿ ಸರ್, ಡೆಫಿನೆಟ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಸಾರಿ ಸರ್, ನಿಮ್ಗೆ ಹಂಗೆ ಅನ್ಸಿದ್ರೆ ಸಾರಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅದನ್ನ ಎಂಜಾಯ್ ಮಾಡ್ತಿಲ್ಲ, ಈಗ ನನ್ನನ್ನು ಫೇಮಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸರ್. ಬೇರೆ ಏನಾದ್ರು ಇದ್ರೆ ಕೇಳಿ. ಸರಿಯಾಗಿ ಮಾತಾಡಿ. ನಾವ್ ಯಾರಿಗೂ ಅಗೌರವ ಕೊಡೋದಾಗ್ಲಿ ಇದಾಗ್ಲಿ ಮಾಡಿಲ್ಲ ಎಲ್ಲೂ ಇದುವರೆಗೂ. ಧನ್ಯವಾದಗಳು.